ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡೋಕೆ ಹೊರಟಿರೋದು ಹೇರಳೆಕಾಯಿ ಚಿತ್ರಾನ್ನ. ಒಂದು ಹೇರಳೆಕಾಯಿ ತಗೊಳ್ಳಿ, ತೊಳೆದು ಈ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ರಸ ತಕ್ಕೊಳ್ಳಿ. ಹೇರಳೆಕಾಯಿ ಪಿತ್ತಕ್ಕೆ ತುಂಬ ಒಳ್ಳೆಯದು, ದೇಹದಲ್ಲಿರೋ ಉಷ್ಣಾಂಶವನ್ನು ಕೂಡ ಕಡಿಮೆ ಮಾಡುತ್ತೆ. ಹೇರಳೆಕಾಯಿ ಸೀಸನ್ ಇದ್ದಾಗಲೇ ಈ ಥರ ಚಿತ್ರಾನ್ನ ಮತ್ತು ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡಿತಾ ಇರಿ, ತಿಂತಾ ಇರ್ರಿ. ಬೀಜ ಸಪ್ರೇಟ್ ಮಾಡಿಕೊಂಡು ಜ್ಯೂಸ್ ಮಾತ್ರ ತೆಗೆದಿಟ್ಕೊಳ್ಳಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಸೋನಾ ಮಸೂರಿ ರೈಸ್ ನೋಡಿ, ಇದರಲ್ಲಿ 1.5 ಗ್ಲಾಸ್ ತೊಗೊಂಡಿದ್ದೀನಿ, ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಅರಿಶಿನ ಅರ್ಧ ಟೀ ಸ್ಪೂನ್, ಇಂಗು 1 ಚಿಟಿಕೆ, ಎಣ್ಣೆ ಅರ್ಧ ಬೌಲ್, ಉಪ್ಪು 1 ಟೇಬಲ್ ಸ್ಪೂನ್, ತೆಂಗಿನಕಾಯಿ ತುರಿ ಅರ್ಧ ಬೌಲ್, ಹೇರಳೆಕಾಯಿ ಜ್ಯೂಸ್, ಉದ್ದಿನಬೇಳೆ 1 ಟೇಬಲ್ ಸ್ಪೂನ್, ಕಡಲೆಬೇಳೆ 2 ಟೇಬಲ್ ಸ್ಪೂನ್, ಕಡಲೆಬೀಜ ಅರ್ಧ ಬೌಲ್, ಈರುಳ್ಳಿ 1 ಬೌಲ್, ಕರಿಬೇವು ಸ್ವಲ್ಪ, ಸಾಸಿವೆ ಅರ್ಧ ಟೀ ಸ್ಪೂನ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿಮೆಣಸಿನ್ಕಾಯಿ 10, ಮೆಣಸು ನೋಡಿ ಈ ಥರ ಅರ್ಧಂಬರ್ಧ ಚಚ್ಕೋಬೇಕು. ಮೆಣಸು ಪೌಡ್ರ್ ತಗೋಬೇಡಿ, ಈ ಥರ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಅರ್ಧ ಟೀ ಸ್ಪೂನ್. ಗ್ಯಾಸ್ ಹಚ್ಕೊಳ್ಳಿ. ಎಣ್ಣೆ, ಸಾಸಿವೆ ಸಿಡಿದ್ಮೇಲೆ ಕಡಲೆಬೀಜ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕಡಲೆಬೇಳೆ ಕಡಿಮೆ ಉರಿಲೇ ಫ್ರೈ ಮಾಡ್ಕೊಬೇಕು ಇವನ್ನೆಲ್ಲ. ಉದ್ದಿನಬೇಳೆ ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಜೀರಿಗೆ ಮೀಡಿಯಮ್ ಉರಿ ಮಾಡ್ಕೊಳ್ಳಿ. ಇವಾಗ ಮೆಣಸು, ಅರಿಶಿನ, 1 ಚಿಟಿಕೆ ಇಂಗು, ತೆಂಗಿನಕಾಯಿ ತುರಿ, ತೆಂಗಿನಕಾಯಿ ಹಾಕೊಂಡ್ಮೇಲೆ ಕಡಿಮೆ ಉರಿಲೇ ಫ್ರೈ ಮಾಡಬೇಕು, ಇಲ್ಲಾಂದರೆ ತೆಂಗಿನಕಾಯಿ ಸೀದೋಗ್ಬಿಡುತ್ತೆ. ಆಗಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇವಾಗ ಉಪ್ಪು, ಹೇರಳೆಕಾಯಿ ಜ್ಯೂಸ್, ಕೊತ್ತಂಬರಿ ಸೊಪ್ಪು. ನಾನು ಗೊಜ್ಜು ಜಾಸ್ತಿನೇ ಮಾಡ್ಕೊಂಡಿದ್ದೀನಿ, ಎತ್ತಿಟ್ಕೊತೀನಿ ಸ್ವಲ್ಪ. ನೋಡಿ ಇಷ್ಟು ಗೊಜ್ಜಿಗೆ ನೋಡಿ ಇಷ್ಟು ಅನ್ನ ಹಾಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಗಿದೆ. ಹೇರಳೆಕಾಯಿ ಚಿತ್ರಾನ್ನ ರೆಡಿ ಟು ಸರ್ವ್.